ಪ್ರತಿಷ್ಠಿತ ಬೆಳ್ಮನ್ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ರೋಟೇರಿಯನ್ ಪ್ರಕಾಶ್ ಶೆಟ್ಟಿಯವರ ಪದಗ್ರಹಣ ಸಮಾರಂಭ ಜುಲೈ 9ರಂದು ಬೆಳ್ಮನ್ ಸಂತ ಜೋಸೆಫ್ ಚರ್ಚ್ ಹಾಲ್ನಲ್ಲಿ ನಡೆಯಿತು. ಬೆಳ್ಮನ್ ರೋಟರಿ ಕ್ಲಬ್ನಲ್ಲಿ ಪದಪ್ರದಾನವನ್ನು ನೆರವೇರಿಸಿದ ಪಾಸ್ಟ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರೋಟೇರಿಯನ್ PHF ಕೃಷ್ಣ ಕಾಂಚನ್ ಕೆ ಅವರು ಮಾತುಗಳನ್ನಾಡಿದರು. ರೋಟರಿಯ ಕೆಲವು ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ. ನನಗೆ ನನ್ನ ಎಷ್ಟು ನಾಲೆಜ್ ಇದೆ ಅದರಲ್ಲಿ ಸ್ವಲ್ಪವನ್ನು ನಿಮಗೆ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ರೋಟರಿಯಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ರೋಟರಿ ಅಂತ ಇದೆ. ರೋಟರಿಯ ಮೂಲ ತತ್ವ ಏನು ಹೇಳ್ತದೆ ಅನ್ನೋದನ್ನು ನೀವು ಇಲ್ಲಿ ಕೇಳಬಹುದು. ರೋಟರಿ ಏನು ಹೇಳ್ತದೆ? ರೋಟರಿಗೆ ಪ್ರಥಮವಾಗಿ ಬನ್ನಿ ಅಂತ ಹೇಳೋದಿಲ್ಲ. ರೋಟರಿ ಏನು ಹೇಳ್ತದೆ? ಫಸ್ಟ್ ಯು ಶುಡ್ ಬಿ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ನಾವು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ತಂದೆ ತಾಯಿ ಗಂಡ ಹೆಂಡತಿ ಅಣ್ಣ ತಮ್ಮ ನಾವು ಅವರ ಮಧ್ಯೆ ನಾವು ಯಶಸ್ವಿ ಆಗಬೇಕು ಅನ್ನೋದು ರೋಟರಿ ಹೇಳ್ತದೆ. ಹಾಗೆ ಎರಡನೇದಾಗಿ ಸಹ ನೀವು ರೋಟರಿ ಬನ್ನಿ ಅಂತ ರೋಟರಿ ಹೇಳೋದಿಲ್ಲ. ಎರಡನೇದಾಗಿ ನಿಮ್ಮ ಪ್ರೊಫೆಷನ್, ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ ಅದನ್ನು ಸರಿಯಾಗಿ ಮಾಡಿ. ಇಲ್ಲಿ ಬಂದ ಎಲ್ಲರೂ ಅವರವರ ಉದ್ಯೋಗ ವ್ಯವಹಾರದಲ್ಲಿ ಅವರು ಲೀಡರ್ಸ್. ಈ ರೋಟರಿ ಇಸ್ ದ ಓನ್ಲಿ ಆರ್ಗನೈಸೇಷನ್ ವೇರ್ ಯು ಆರ್ ಐಡೆಂಟಿಫೈಡ್ ಬೈ ಯುವರ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ. ನೂತನ ಅಧ್ಯಕ್ಷರಾದ ರೋಟೇರಿಯನ್ ಪ್ರಕಾಶ್ ಶೆಟ್ಟಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಸಮಾಜ ಸೇವೆ ಸಂಸ್ಥೆ ರೋಟರಿ ಮೂಲಕ ವಿಶ್ವಾದ್ಯಂತ ಹಲವು ಸಾಮಾಜಿಕ ಸೇವೆ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದೆ. ಹೀಗಾಗಿ ರೋಟರಿ ಸದಸ್ಯರಾಗುವುದೇ ಒಂದು ಹೆಮ್ಮೆಯ ಸಂಗತಿ. ಸುಮಾರು 13 ವರ್ಷಗಳ ಇತಿಹಾಸ ಹೊಂದಿರುವ ರೋಟರಿ ಕ್ಲಬ್ ಬೆಳ್ಮನ್ ಇದರ 2026-27ನೇ ಸಾಲಿನ 14ನೇ ವರ್ಷದ ಅಧ್ಯಕ್ಷನಾಗಿ ಚುಕ್ಕಾಣಿ ಹಿಡಿಯುತ್ತಿರುವುದು ನನಗೆ ಹೆಮ್ಮೆ ಹಾಗೂ ಜವಾಬ್ದಾರಿಯ ಕ್ಷಣವಾಗಿದೆ. ಈ ಅವಕಾಶವನ್ನು ನೀಡಿದ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಳೆದ ವರ್ಷದ ಅಧ್ಯಕ್ಷರಾದ ಈಗ ತಾನೇ ನಿರ್ಗಮಿಸಿದ ರೋಟೇರಿಯನ್ ಶಿವಕುಮಾರ್ ಮತ್ತವರ ತಂಡ ಬಹಳ ಉತ್ತಮವಾದ ಸಮಾಜಮುಖಿ ಕಾರ್ಯಗಳನ್ನು ಬೆಳ್ಮನ್ ಪರಿಸರದಲ್ಲಿ ಮಾಡಿರುತ್ತಾರೆ. ಅವರನ್ನು ಅಭಿನಂದಿಸುತ್ತಾ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ ರೋಟರಿ ವಲಯದ ಮತ್ತು ರೋಟರಿ ಜಿಲ್ಲಾ ನಾಯಕರುಗಳಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ. ರೋಟರಿಯು ತನ್ನದೇ ಆದ ತತ್ವ, ಸಿದ್ಧಾಂತ ಮತ್ತು ಆದರ್ಶಗಳನ್ನು ಪಾಲಿಸಿಕೊಂಡು ಶಿಕ್ಷಣ, ಆರೋಗ್ಯ, ಪರಿಸರ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಸರ್ವ ಸದಸ್ಯರ ಸಹಕಾರದೊಂದಿಗೆ ಅರ್ಥಪೂರ್ಣ ಸಮಾಜಮುಖಿ ಸೇವೆಯನ್ನು ಸಲ್ಲಿಸಲು ಬದ್ಧನಾಗಿದ್ದೇನೆಂದು ಈ ಸಮಯದಲ್ಲಿ ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ PHF ಸುರೇಶ್ ನಾಯಕ್ KS ಅವರು ಮಾತುಗಳನ್ನಾಡಿದರು. ವಲಯ ಸೇನಾನಿ ಜಾನ್ ಆರ್ ಡಿಸಿಲ್ವಾ ಹಾಗೂ ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ವಿಘ್ನೇಶ್ ಶೆಣೆ, ನಿಮಗೆಲ್ಲರಿಗೂ ಕೂಡ ಕಳೆದ ವರ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ನಾನು ಝೋನಲ್ ಲೆಫ್ಟಿನೆಂಟ್ ಆಗಿರುವಾಗ ಇಲ್ಲಿ ಅಧ್ಯಕ್ಷರಾಗಿದ್ದವರು ಮುರಳೀಧರ್ ಜೋಗಿ ಅವರು ಕಳೆದ ಮೊನ್ನೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಸರ್, ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಬೇರೆ ಸಂದರ್ಭ ಸಿಗಲಿಲ್ಲ, ಅದಕ್ಕೆ ಇವತ್ತು ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಅದೇ ರೀತಿ ಅವರ ಟೈಮಲ್ಲಿ ಅವರು ಸ್ಮಾಲ್ ಇದರಲ್ಲಿ ಸ್ಮಾಲ್ ಕ್ಲಬ್ ಲೆವೆಲಲ್ಲಿ ಬಹುಶಃ 20 ಪ್ರಶಸ್ತಿಗಳನ್ನು ಕೂಡ ಗಳಿಸಿದ್ದಾರೆ ಅಂತ ಕಾಣ್ತಾರೆ. ಹಾಗೆ ಮುಂದಿನ ಸಾಲಿನ ಈ ಅಧ್ಯಕ್ಷರಾಗಿ ರೋಟೇರಿಯನ್ ಪ್ರಕಾಶ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಈಗಾಗಲೇ ಅವರ ಅಧಿಕಾರವನ್ನು ತೆಕ್ಕೊಂಡಿದ್ದಾರೆ, ಅವರು ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿ ನಮ್ಮ ವಿದ್ಯಾರ್ಥಿ ರೇಣುರವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಇಬ್ಬರಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಹಾಗೆ 26-27ನೇ ಸಾಲಿನ ವಲಯ ಸೇನಾನಿಯಾಗಿ ಸುಭಾಷ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸರ್, ನಿಮಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಕಳೆದ ಸಾಲಿನ ಅಧ್ಯಕ್ಷರಾದ ರೋಟೇರಿಯನ್ ಶಿವಕುಮಾರ್ ಪೂಜಾರಿ ಅವರು ಮಾತುಗಳನ್ನಾಡಿದರು. ದಿನಾಂಕ 29/2025 ನಡೆದ ಪದಪ್ರದಾನ ಸಮಾರಂಭದಲ್ಲಿ ಧೈರ್ಯದಿಂದ ಈ ಸಂಸ್ಥೆಯ ಚುಕ್ಕಾಣಿ ನೀಡಿದ್ದು ಇಂದಿಗೆ 375 ದಿನಗಳ ಕಾಲ ಈ ಸಂಸ್ಥೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ನನ್ನ ಮನಸ್ಸಿಗೆ ತುಂಬ ಸಂತೋಷ ನೀಡಿದೆ. ಅಧಿಕಾರವನ್ನು ವಹಿಸಿದ ಬಳಿಕ ನನ್ನ ಸಂಸ್ಥೆಯ ಹೆಸರು ಬೆಳೆಸಬೇಕೆಂಬ ಹಂಬಲ ನನ್ನಲ್ಲಿತ್ತು. ನನ್ನ ಸಂಸ್ಥೆಯ ಎಲ್ಲ ಪೂರ್ವ ಅಧ್ಯಕ್ಷರು ಹಾಗೂ ರೋಟರಿ ಸದಸ್ಯರ ಸಹಕಾರದಿಂದ ಮಾಡಿ ಮುಗಿಸಿದ್ದೇನೆ ಎಂಬ ಭಾವನೆ ನನ್ನಲ್ಲಿದೆ. ಸಹಕರಿಸಿದ ಬೆಳ್ಮನ್ ಸಂಸ್ಥೆಯ ಎಲ್ಲ ಸದಸ್ಯ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುವ
ಅಧ್ಯಕ್ಷನಾಗಿ ಕೊನೆಯ ಬಾರಿ ಭಾವನಾತ್ಮಕ ಮಾತುಗಳಿಗೆ ನಿಮ್ಮ ಮುಂದೆ ನಿಂತಿರುತ್ತೇನೆ. ನನ್ನ ಕೃತಜ್ಞತೆ ಮೊದಲ ನಮನ ನನ್ನ ಮನೆಯವರಿಗೆ ಮೀಸಲಿಟ್ಟಿರುತ್ತೇನೆ. ಈ ಒಂದು ವರ್ಷದಲ್ಲಿ ಮನೆಯಿಂದ ಹೊರಟಾಗ ರಾತ್ರಿ ಮನೆ ಸೇರುತ್ತಲೇ ಇಲ್ಲವೋ ಗೊತ್ತಿರಲಿಲ್ಲ. ಪ್ರತಿಯೊಂದು ರೋಟರಿ ಕಾರ್ಯ ಹೋಗಿ ಬನ್ನಿ ಅಂತ ನಗುಮುಖದಿಂದ ಕಳಿಸಿಕೊಟ್ಟ ನನ್ನ ಮಡದಿ ಹಾಗೂ ಮಕ್ಕಳಿಗೆ ನನ್ನ ಮೊದಲ ಧನ್ಯವಾದ. ರೋಟರಿ ಲಾಂಛನ ನನ್ನ ಎದೆಯ ಮೇಲಿದ್ದ, ಆದರೂ ಅದರ ಭಾರವನ್ನು ಹೊತ್ತವರು ನೀವು ಹಾಗೂ ನನ್ನ ರೋಟರಿ ಸಂಸ್ಥೆಯ ಸದಸ್ಯರು. ನೀವು ಇಲ್ಲದಿದ್ದರೆ 250+ ಕಾರ್ಯಕ್ರಮಗಳ ಕನಸಾಗಿ ಉಳಿಯುತ್ತಿತ್ತು. ನನ್ನ ಪ್ರತಿ ಕಾರ್ಯಕ್ಕೆ ಸ್ಪಂದಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಸಂಸ್ಥೆಯ ಜವಾಬ್ದಾರಿ ನಮ್ಮದು ಅಂದುಕೊಂಡಿರಿ. ನಿಮ್ಮ ಪ್ರೀತಿ, ಸಹಕಾರ, ತ್ಯಾಗ ಇಲ್ಲದೆ ಈ ಯಶಸ್ಸು ಸಾಧ್ಯವೇ ಇರಲಿಲ್ಲ. ನಿಮ್ಮ ಚರಣಾರವಿಂದಗಳಿಗೆ ನನ್ನ ನಮನಗಳು. ಕಾರ್ಯಕ್ರಮದಲ್ಲಿ ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ ಸುಭಾಷ್ ಕುಮಾರ್, ಕಳೆದ ಸಾಲಿನ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ PHF ವಿಘ್ನೇಶ್ ಶೆಣೈ ಬಿ, ಕಳೆದ ಸಾಲಿನ ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ MPHF ಜಾನ್ ಆರ್ ಡಿಸಿಲ್ವಾ ಸೇರಿದಂತೆ ಪ್ರಸ್ತುತ ಕಾರ್ಯದರ್ಶಿ ರೊಟೇರಿಯನ್ ಧೀರಜ್ ಎಸ್, ಕಳೆದ ಸಾಲಿನ ಕಾರ್ಯದರ್ಶಿ ರೊಟೇರಿಯನ್ ರೇಣು ಇ ಮತ್ತಿತರರು ಪಾಲ್ಗೊಂಡಿದ್ದರು.